ನಾವು ಎಲ್ಲ ಪೊಲೀಸ್ ಅಧಿಕಾರಿಗಳ ವಿರುದ್ಧ ಪೊಲೀಸ್ ಇಲಾಖೆ ವಿರುದ್ಧ ಯಾರು ಈ ಕಡೆ ವಿರೋಧ ಪಕ್ಷದಿಂದ ಮಾತಾಡ್ತಾ ಇಲ್ಲ. ಯಾರು ಭ್ರಷ್ಟರದಾರ, ಯಾರು ಚಮಚಾಗಿರಿ ಮಾಡ್ತಾರೆ ಅಂತ ಪೊಲೀಸ್ ಅಧಿಕಾರಿಗಳ ಬಗ್ಗೆ ಮಾತಾಡ್ತಾರೆ. ಈಗ ಆಡಳಿತ ಪಕ್ಷದವ್ರಿಗೆ ಯಾಕೆ ಬ್ಯಾನ್ ಆಗ್ಲಕತ್ತದ? ಎದ್ದೆದ್ದು ಕಾಲಿಂಗ್ ಅಟೆನ್ಷನ್ ತಗೋತಾರೆ, ಇದು ಪೊಲೀಸ್ ಇಲಾಖೆಗೆ ಅಪಮಾನ ಅಂತಾರೆ. ಎಲ್ಲಿ ಅಂದ್ರೆ ಕುಂಬಳಕಾಯಿ ಕಳ್ಳ ಅಂದ್ರೆ ಇವ್ರು ಯಾಕೆ ಬೆನ್ನು ಮುಟ್ಕೊಳಕತ್ತಾರ? ಇದು ನನ್ನ ಮೂಲ ಪ್ರಶ್ನೆ. ಮಾತಾಡ್ತಾ ಇರೋರು ಅವ್ರ ಕಾಲದಲ್ಲಿ ಏನೇ ಸುಧಾರಣೆ ಕೇಳಲಿಕ್ಕೂ ಕೂತವ್ರು ಎತ್ತಾಡೋರು ಯಾಕೆ ಅವರೇ ಎದ್ದು ಕುಡಿತಾರೆ ಅಂದ್ರೆ ಕಾಲಿ ಗಣೇಶನ ಎದ್ದು ಕುಡಿತಾರೆ. ಚರ್ಚೆ ಕೊಡಿ, ಕಾಲಿ ಗಣೇಶನ್ ಚರ್ಚೆ ಕೊಡಿ ಅವ್ರಿಗೆ. ಮಾತಾಡ್ತಾರೆ ನೀವು ಯಾಕೆ ಮಾತಾಡ್ತೀರಲ್ಲಿ? ಆಯ್ತು, ಎಲ್ಲ ಹೋಮ್ ಮಿನಿಸ್ಟರ್ ಆಗಿದ್ದವರು. ಶ್ರೀನಿವಾಸ್ ಕೂತ್ಕೊಳ್ಳಿ. ಪ್ರತಿನಿತ್ಯ ಈ ರಾಜ್ಯದ ಜನ ಅನುಭವಿಸುವಂತ ಸಂಘದ ವ್ಯವಸ್ಥೆ ಇದು. ಇದ್ರ ಮೇಲೆ ಬೆಳಕು ಚೆಲ್ಲಿಕ್ಕೆ ಸ್ವಲ್ಪ ಸಮಯ ವಿನಿಯೋಗ ಮಾಡಿದ್ರೆ ನಾವೇನೋ ಕಳ್ಕೊಂಡಾಗಿ ನಾವು ಮಾತಾಡಿದ್ರೆ ತುಂಬಾ ಕಷ್ಟ ಆಗ್ತದೆ. ನಾವು ವಿರೋಧ ಪಕ್ಷದಲ್ಲಿ ಇದನ್ನ ಹೇಳ್ಬೇಕು. ಆಡಳಿತ ಪಕ್ಷದವ್ರಿಗೆ ಸಂಕಟ ಇದೆ, ಅವ್ರು ಹೇಳಲಿಕ್ಕೆ ಆಗೋದಿಲ್ಲ. ಆ ಬೆಂಚಲ್ಲಿ ನಿಂತು ಇದನ್ನ ಹೇಳ್ತೇವೆ. ಯಾರಿಗೋಗಿ ಇದು ರೀಚ್ ಆಗ್ಬೇಕು, ಈ ಸಂದೇಶ ಅವ್ರಿಗೆ ಆಗ್ಬೇಕು, ಆ ವ್ಯವಸ್ಥೆ ಸರಿಯಾಗಬೇಕು ಅನ್ನುವಂತ ದೃಷ್ಟಿಯಿಂದ. ಹಂಗಂದ ಕೂಡಲೇ ಎಲ್ಲರೂ ದುಷ್ಟರು, ಎಲ್ಲರೂ ಕೆಟ್ಟವರು ಪೊಲೀಸಲ್ಲಿ ನಾನು ಹೇಳಲಿಕ್ಕೆ ನಾವು ತಯಾರಿಲ್ಲ. ಜೈಲಿನ ಸುಧಾರಣೆ ಬಗ್ಗೆನೂ ಕೂಡ ಅಷ್ಟೇನೆ ಅನೇಕ ಕಾರ್ಯಕ್ರಮಗಳನ್ನು ತಗೊಂಡಿದ್ವಿ. ಅದನ್ನ ಕೂತು ಚರ್ಚೆ ಮಾಡಿ ಅಧಿಕಾರಿಗಳ ಜೊತೆನಲ್ಲಿ ಸರಿ ಮಾಡುವಂತ ಅವಶ್ಯಕತೆ ಇದೆ. ಇತ್ತೀಚಿನ ದಿವಸದಲ್ಲಿ ಜೈಲು ಒಳಗಡೆಯಿಂದ ಬರುವಂತ ಆ ಪ್ರಕರಣಗಳನ್ನು ನೋಡಿದಾಗ ಅದು ಜೈಲು ಅಥವಾ ರೆಸಾರ್ಟೋ ಅದು ಅರಮನೆಯೋ ಅಥವಾ ರೆಸ್ಟ್ ಹೌಸೋ ಏನು ಅಂತ ಹೇಳಿ ನಮ್ಗೆ ಅರ್ಥ ಆಗುದಿಲ್ಲ. ಈ ಸ್ಥಿತಿನಲ್ಲಿ ಆಗ್ತಾ ಇದೆ. ಅದನ್ನ ಸರಿಪಡಿಸುವಂತ ಕೆಲಸ ನಾವಿದ್ದಾಗ ಜೈಲಿನ ಸುಧಾರಣೆ ಬಗ್ಗೆ ಅನೇಕ ಸಂಗತಿಗಳನ್ನ ಮಾಡಿದ್ವಿ. ಅದನ್ನು ದಯವಿಟ್ಟು ಹಿರಿಯ ಅಧಿಕಾರಿಗಳ ಜೊತೆನಲ್ಲಿ ಕೂತು ಸರಿ ಮಾಡುವಂತ ಕೆಲಸ ಮಾಡಬೇಕು. ಸರ್ 118 ಮಾಡಿದೀವಿ. ಎಲ್ಲರೂ ಬಂದು ಕಂಪ್ಲೇಂಟ್ ಅನ್ನ ಪೊಲೀಸ್ ಸ್ಟೇಷನ್ಗೆ ಬಂದು ಬರೆದು ಕೊಡ್ಲಿಕ್ಕೆ ಆಗೋದಿಲ್ಲ. ತಕ್ಷಣ ಫೋನ್ ಮಾಡಿದ್ರೆ ಬರ್ಬೇಕಾಗ್ತದೆ ಅಂತ 118 ಮಾಡಿದೀವಿ. ಮೊನ್ನೆ 112 ಸಾರಿ, ಅದನ್ನ ಫೋನ್ ಮಾಡಿ ಹೇಳಿದ್ರೆ ಮೊನ್ನೆ ದಿನ ಹೋಟೆಲ್ನಲ್ಲಿ ಇವರು ವಸೂಲಿ ಹೋಗಿದ್ದಾರೆ. ಹೋಟೆಲ್ ರೂಮ್ ಒಳಗಡೆ 4 ಜನ ಹುಡುಗರು ಇದ್ದಾರೆ ಅಂತೇಳಿ ಹೇಳಿ ಯಾರೋ ಹೇಳಿದ್ರು. ಇವರು ಯಾರು ಫೋನ್ ಮಾಡಿದ್ರು ಗೊತ್ತಿಲ್ಲ.